ಇವತ್ತು ಸಮಾಜಕ್ಕೆ ಮುಟ್ಟಿಸಂಥ ಕೆಲಸ ಇವತ್ತು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇವತ್ತು ಇಡೀ 2 ಡಿಸ್ಟಿಕ್ಗಳಿಗೆ 30 ಲಕ್ಷ ವೆಚ್ಚದಲ್ಲಿ ಇವತ್ತು ವಿಜಯನಗರಕ್ಕೆ ಒಂದು ICU ಆಂಬುಲೆನ್ಸು, ಜೊತೆಗೆ ಬಳ್ಳಾರಿಗೆ ಒಂದು ICU ಆಂಬುಲೆನ್ಸ್ ಕೊಡ್ತಾ ಇದ್ದೀನಿ. ಎರಡನೇದಾಗಿ ಡಿಸಬಲ್ಸ್ಗೆ ಎಲ್ಲ ತಾಲೂಕಿಗೆ 11 ಗಾಡಿ ಅಂತೆ 125cc ಹೋಂಡಾ ಗಾಡಿ ದ್ವಿಚಕ್ರ ವಾಹನಗಳನ್ನು ಅಂಗವಿಕಲರಿಗೆ ಇವತ್ತು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಇವತ್ತು ಮಾಡ್ಕೊಂಡಿದ್ದೀನಿ. ಜೊತೆಗೆ ಇವತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇವತ್ತು ತಾಲೂಕಿಗೆ ಇವತ್ತು 4 ಲಕ್ಷ ರೂಪಾಯಿ ವೆಚ್ಚದಂತೆ ಇವತ್ತು ಎಲ್ಲ ತಾಲೂಕಿಗೆ ಕೂಡ ಇವತ್ತು ರೈತರಿಗೆ ಯಾವ ಥರ ಬೆಳೆ ಬೆಳಿಬೇಕು, ಯಾವ ಥರ ನೀವು ವೈಜ್ಞಾನಿಕವಾದ ಕೃಷಿ ಮಾಡಬೇಕು ಅಂತೇಳಿ ಇವತ್ತು ತಾಲೂಕಿಗೆ 4 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು. ಜೊತೆಗೆ ಇವತ್ತು ಯಾರ್ಯಾರು ಈ ಕಿವಿ ಕೇಳಿಸ್ತಾ ಇಲ್ಲ, ಇವತ್ತು ಡೆಪೆಂಡೆಮ್ದು ಯಾರ್ದಿದ್ದಾರೆ ಅವರಿಗೆ ಸುಮಾರಾಗಿ ಒಂದು ತಾಲೂಕಿಗೆ 1 ಲಕ್ಷ ರೂಪಾಯಿದಂಗೆ ಇವತ್ತು ಇನ್ಸ್ಟ್ರೂಮೆಂಟ್ ಕೊಡ್ತಕ್ಕಂಥದ್ದು ಇವತ್ತೆಲ್ಲ ಮಾಡಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ಕೆಲವೊಂದೆಲ್ಲ ಗುಡಿಗಳು ಕೇಳಿದ್ದಾರೆ, ಹಂಗೆ ಒಂದು 5 ಗುಡಿಗೆ ಗುಡಿ ಅಂತ ಹೇಳೋಕ್ಕಾಗಲ್ಲ, ಅದನ್ನ ಸಮುದಾಯ ಭವನ ಅಂತ ಹೇಳೋಕ್ಕಾಗುತ್ತೆ, 5 ಗುಡಿಗಳು ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ಬರ್ತಕ್ಕಂಥ ಒಂದು 5 ಕೋಟಿ ರೂಪಾಯಿನ ಸುಮಾರಾಗಿ ಇವತ್ತು ಆ ಒಂದು ಅನುದಾನವನ್ನು ಪ್ರಾಮಾಣಿಕವಾಗಿ ಮುಂದಿನ ಜನರೇಷನಿಗೂ ಒಂದು ಸ್ಕಿಲ್ಲಿಗೂ ಅದಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಇದು ನನ್ನ ಒಂದು ವರ್ಷದ ಇದನ್ನು ಮಾತು. ಆಮೇಲೆ ನೆಕ್ಸ್ಟ್ ಜುಲೈಗೆ ಇಡೀ ನನ್ನ ಜಿಲ್ಲೆನಲ್ಲಿ ನಾನೇನು ಕಾರ್ಯಕ್ರಮಗಳು ಒಂದು ವರ್ಷದಲ್ಲಿ ಮಾಡಿದ್ದೀನಿ ಅದನ್ನು ಅಕೌಂಟಬಿಲಿಟಿ ಜನರ ಮುಂದೆ ಇಕ್ತಾ ಇದ್ದೀನಿ. ನಾನು ಜುಲೈ 7ಕ್ಕೆ 8ಕ್ಕೆ ನಾನು 6ಕ್ಕೆ ಪ್ರಮಾಣವಚನ ಮಾಡಿದ್ದೀನಿ, 8ಕ್ಕೆ 9ಕ್ಕೆ ನಾನು ಏನು ಒಂದು ವರ್ಷ ಕೆಲಸ ಮಾಡಿದ್ದೀನಿ ಅಂತೇಳಿ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಜನಕ್ಕೆ ಲೆಕ್ಕ ಕೊಡ್ತಕ್ಕಂಥ ಕೆಲಸ ಕೂಡ ನಾನು ಮಾಡ್ತಾ ಇದ್ದೀನಿ.